ಜೀವನವೆಂದರೆ ಸಾಯುವುದಲ್ಲ, ಬದುಕುವುದು. ಬದುಕುವುದರಲ್ಲೇ ತಿಳಿಯುತ್ತದೆ ಜೀವನ ಪಥ. ಜೀವನ ಪಥವನ್ನು ಚೆನ್ನಾಗಿ ಸಾಗಿಸುವಾಗ ಬರುವುದು ಹಲವು ಸಂಕಷ್ಟಗಳು. ಸಂಕಷ್ಟಗಳನ್ನು ದಾಟಿದರೆ ಸಿಗುವುದು ನೆಮ್ಮದಿ. ನೆಮ್ಮದಿಯಿಂದ ಆಗುವುದು ಬದುಕು ಬಂಗಾರವಾದಾಗ ಜೀವನವೇ ಸಾರ್ಥಕವಾಗುತ್ತದೆ. ಆದರೆ ಈ ಬದುಕಿನ ಅರ್ಥ ಸಾರ್ಥಕ. ಹುಟ್ಟಿದ ಪ್ರತಿ ಜೀವಿಯ ಸಾವು ನಿಶ್ಚಿತ. ಇವೆರಡರ ನಡುವಿನ ಕೊಂಡಿಯೇ ಬದುಕು. ಆಸೆ ಆಕಾಂಕ್ಷೆಗಳು, ರೋಷ ದ್ವೇಷಗಳು ಇಲ್ಲಿ ಸರ್ವೇಸಾಮಾನ್ಯ. ಎಲ್ಲವನ್ನು ಎದುರಿಸಿಕೊಂಡು ಅನುಭವಿಸಿ ಅರಿವಿನ ಪಥದೊಳು ಸಾರ್ಥಕಗೊಳಿಸುವುದೇ ಈ ಬದುಕು. ಹುಟ್ಟು ಸಾವು ಸಹಜ. ಬದುಕೆಂಬುದು ಮೇಣದ ಬತ್ತಿಯಂತೆ ಉರಿಯುತ್ತಿರುತ್ತದೆ. ಅದರ ಪ್ರಖರತೆಯನ್ನು ಬಳಸಿಕೊಳ್ಳುವ ಸಮಾಜ. ಬೆಳಕಿನ ಮಹತ್ವವನ್ನು ಅರಿಯುವುದು ಮೇಣದ ಬತ್ತಿ ಕರಗಿದಾಗ. ಉರಿಯುವಾಗ ಬೆಳಕು ಪಸರಿಸುವಂತೆ ಎಚ್ಚರ ವಹಿಸಿದರೆ ಬದುಕು ಸಾರ್ಥಕವಾಗುತ್ತದೆ. ಆದರೆ ಮನುಷ್ಯ ಜೀವಿಸುವಾಗ ಕಲ್ಮಶವಿರಬಾರದು. ಇದ್ದರೂ ಕೂಡ ಕಲಂಕವಿಲ್ಲದಂತೆ 4 ಜನರ ಪ್ರೀತಿಯನ್ನು ಸಂಪಾದಿಸುವಲ್ಲಿ ಸಫಲರಾಗಬೇಕೇ ವಿನಃ ಹಣದ ವ್ಯಾಮೋಹದಲ್ಲಿ ಇರಬಾರದು. ಆದರೆ ಹೋದ ಉಸಿರು ಬರದಿದ್ದರೆ ಅಥವಾ ಬಂದ ಉಸಿರು ಹೋಗದಿದ್ದರೆ ಮನುಷ್ಯನ ಆಯುಷ್ಯವೇ ಮುಗಿದಂತೆ. ಆದ್ದರಿಂದ ಮನುಷ್ಯನ ಆಯುಷ್ಯವು ಒಂದು ಉಸಿರಿನಷ್ಟು, ಒಂದು ಕ್ಷಣದಷ್ಟು. ಈ ಬದುಕಿನಲ್ಲಿ ನಾವು ಪ್ರತಿಯೊಂದು ಕ್ಷಣವನ್ನು ಕೂಡ ವೈಭವಪೂರ್ಣವಾಗಿ ಕಳೆಯಬೇಕು. ಅದುವೇ ಸಾರ್ಥಕದ ಬದುಕು. ದೇಹ ಶಾಶ್ವತವಲ್ಲ. ಆತ್ಮ ಶುದ್ಧವಾಗಿರುವಂತೆ ಬದುಕಿದಾಗ ಮಾತ್ರ ಮನುಷ್ಯನ ಸೇವೆ ಅಮರವಾಗುತ್ತದೆ. ಬದುಕಿನುದ್ದಕ್ಕೂ ಸತ್ಕಾರ್ಯಗಳನ್ನು ನೆರವೇರಿಸಬೇಕು. ಹಾಗೆ ಬಾಳಿದಾಗ ಮನುಷ್ಯನ ಜನ್ಮ ಸಾರ್ಥಕವಾಗುತ್ತದೆ.